ಮುದ್ದೇಬಿಹಾಳ ಪಾಲಕರು ಮಕ್ಕಳ ವಿಷಯದಲ್ಲಿ ಹೆಚ್ಚಿನ ಜಾಗರೂಕತೆ ವಹಿಸಬೇಕು. ದಿನಕ್ಕೆ ಕನಿಷ್ಠ 10 ನಿಮಿಷಗಳಾದರೂ ಮಕ್ಕಳೊಂದಿಗೆ ಕಳೆಯಬೇಕು. ಪಾಲಕರು ಸರಿಯಾದ ಮಾರ್ಗದಲ್ಲಿದ್ದರೆ ಮಕ್ಕಳು ಸಹ ಸರಿಯಾದ ದಾರಿಯಲ್ಲಿ ನಡೆಯುತ್ತಾರೆ. ಮತ್ತು ಇದು ಎಕ್ಸಾಮು ಕಂಡಕ್ಟ್ ಮಾಡೋದ್ರಲ್ಲಿ ನಮಗೆಲ್ಲ ಸ್ಟೂಡೆಂಟ್ಸ್ ಕಾನ್ಫಿಡೆನ್ಸ್ ಇರ್ತೈತಿ, ಕರೆಕ್ಟ್ ಸಿಗ್ತೈತಿ, ಮತ್ತೆಲ್ಲ ಲೈಕ್ ಪಾರ್ಟಿಸಿಪೇಟ್ ಮಾಡೋಕ್ಕೆ ಎಷ್ಟು ಖುಷಿ ಆಗ್ತೈತಿ ಇವಾಗ ಸೆಕೆಂಡ್ ಪ್ರೈಸ್ ಬಂದಿರೋದಕ್ಕೆ. ಮುಂದೆ ಎಲ್ಲಿ ಓದಿಸ್ಬೇಕಂತ ಮಾಡಿ ಇಲ್ಲೇ ಓದ್ತೀರಾ, ಹಚ್ತೀರಾ, ಅಡ್ಮಿಷನ್ ಮಾಡ್ತಾರೆ, ಏನು ಬೇಕು ಅದ್ರ ಬಗ್ಗೆ ಆಲೋಚನೆ ಮಾಡ್ಬೋದು? ಅದ್ರ ಬಗ್ಗೆ ಹಂಗೆ ಯೋಚಿಸಿಲ್ಲ, ಬಟ್ ಖುಷಿ ಆಗ್ತದೆ, ಭಾಳ ಖುಷಿ ಆಗ್ತದೆ. ಲೈಕ್ ನಮಗೆ 2 ವರ್ಷ ಪೂರಾ ಫ್ರೀ ಎಜುಕೇಷನ್ನು ಸಿಗ್ಬೋದು ಅಂತ ಹಂಗೆ ಖುಷಿ ಆಗ್ತದೆ. ಅಪ್ಪ ಅಮ್ಮನ ಬಗ್ಗೆ ಹೇಳೋದಾದ್ರೆ ನಮ್ಮ ಪೇರೆಂಟ್ಸ್ ಇಷ್ಟೆಲ್ಲ ಮಾಡ್ಯಾರ, ಇಷ್ಟು ವರ್ಷ ಮಟ್ಟ ಲೈಕ್ ನಮ್ಮ ಸ್ಕೂಲ್ ಕಲ್ಸಿದ್ರು ಅದೆಲ್ಲ ಲೈಕ್ ಬೆಸ್ಟ್ ಸ್ಕೂಲ್ಸ್ನಾಗ ಹಾಕಿದ್ದಾರೆ. ಸೊ ಖುಷಿ ಆಗ್ತೈತಿ ಈಗ ಅವ್ರಿಗೆ ಸ್ವಲ್ಪ ಫ್ರೀ ಮಾಡಬೇಕಂತ. ಇಂದಿನ ಯೂತ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಒಂದು ಅಚೀವ್ಮೆಂಟ್ ಬಗ್ಗೆ ಹೇಳೋದಾದ್ರೆ? ಥ್ಯಾಂಕ್ ಯು. ಸಳ್ಳಿ ನಾವು ಓದ್ತಿರೋ ತಾಳಿಕೋಟೆಯಲ್ಲಿ ನಾನು ಓದೋದಂದ್ರೆ ಆ್ಯಕ್ಚುಲಿ ನಾನು ಭಾಳ ಓದ್ತೀನಿ. ಅಂದ್ರೆ ರಾತ್ರಿ ಹೇಳೋದು ನಂಗೆ ಬೆಳಗ್ಗೆ ಹೇಳೋದೆಲ್ಲ ಆಗಲ್ಲ. ಸೊ ನಾನು ರಾತ್ರಿನೇ ಓದೋದು. ಐ ಮೀನ್ ಲೈಕ್ 2 o'clock ಮತ್ತೆ ಎಲ್ಲ ಓದ್ತಿದ್ದೆ. ಆದರೆ ನಾ ಎಲ್ಲಿ ಒಬ್ಬಕ್ಕೆ ಆಗ್ತೀನಿ ಅಂತೇಳಿ ನಮ್ಮ ಪಪ್ಪ ಎಲ್ಲ ರಾತ್ರಿ ಬೇತನೇ ಎದ್ದಿರೋರ, ಏನು ಇರಬೇಕಾ ಆ ಟೈಪೆಲ್ಲ ಸಪೋರ್ಟ್ ಫುಲ್ ಮಾಡಿದ್ರು ಪಪ್ಪ. ಐ ಮೀನ್ ಮಕ್ಕಳ ಮೇಲೆ ಕುರುಡು ಪ್ರೀತಿ ಇರಬಾರದು ಎಂದು ಹಿರಿಯ ಶಿಕ್ಷಕ ರಾಜಶೇಖರ ಮೋಟಗಿ ಹೇಳಿದರು. ಅವರು ತಾಲೂಕಿನ ನಾಗರಬೆಟ್ಟದ ಆಕ್ಸ್ಫರ್ಡ್ ಮಠ್ ಸಮೂಹ ಶಿಕ್ಷಣ ಸಂಸ್ಥೆಯ ಎಕ್ಸ್ಪರ್ಟ್ PU ಸೈನ್ಸ್ ಕಾಲೇಜಿನಲ್ಲಿ ಶುಕ್ರವಾರ ಆಯೋಜಿಸಿದ್ದ ಎಕ್ಸ್ಪರ್ಟ್ ಟ್ಯಾಲೆಂಟ್ ಅವಾರ್ಡ್ ಸ್ಪರ್ಧಾ ಪರೀಕ್ಷೆಯ ವಿಜೇತರಿಗೆ ನಗದು ಪುರಸ್ಕಾರ ಹಾಗೂ MBBS ಶಿಕ್ಷಣಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಮಾತನಾಡಿದರು. ಸಂಸ್ಕಾರವಿಲ್ಲದ ಶಿಕ್ಷಣ ಶಿಕ್ಷಣವೇ ಅಲ್ಲ ಎಂಬ ಗಾಂಧೀಜಿಯವರ ಮಾತು ಇಂದಿನ ಕಾಲಕ್ಕೂ ಅನ್ವಯಿಸುತ್ತದೆ. SDK ಪ್ರೌಢಶಾಲೆ ಮತ್ತು ಎಕ್ಸ್ಪರ್ಟ್ PU ಕಾಲೇಜಿನಲ್ಲಿ ಸಂಸ್ಕಾರಯುತ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿರುವುದು ಶ್ಲಾಘನೀಯ. ಲಕ್ಷ್ಮಿ ಸುಲಭವಾಗಿ ಒಲೆದರೂ ಸರಸ್ವತಿ ಒಲೆಯಲು ಅವಿರತ ಶ್ರಮ ಅಗತ್ಯ ಎಂದು ಹೇಳಿದರು. ಮುಖ್ಯ ಅತಿಥಿಯಾಗಿದ್ದ ಮುಖ್ಯಾಧ್ಯಾಪಕ ಬಸಯ್ಯ ಮಠ್ ಮಾತನಾಡಿ, ಮಕ್ಕಳು ತಂದೆ ತಾಯಿಗೆ ಚಿರಋಣಿಯಾಗಿರಬೇಕು, ಶಿಕ್ಷಕರಿಗೆ ವಿಧೇಯರಾಗಿರಬೇಕು, ಬೆಳೆಸಿದವರನ್ನು ಮರೆಯಬಾರದು. ಪಾಲಕರು ಮತ್ತು ವಿದ್ಯಾರ್ಥಿಗಳು ಭವಿಷ್ಯದ ಗುರಿ ಸ್ಪಷ್ಟವಾಗಿ ಹೊಂದಿರಬೇಕು. ಮಕ್ಕಳ ಕನಸಿಗೆ ಪೋಷಕರು ಬೆಂಬಲವಾಗಿ ನಿಲ್ಲಬೇಕು ಎಂದು ಸಲಹೆ ನೀಡಿದರು. ಸಂಸ್ಥೆಯ ಚೇರ್ಮನ್ BG ಮಠ್ ಮುತ್ತು ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಗ್ರಾಮೀಣ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸುವುದು ಸಂಸ್ಥೆಯ ಮುಖ್ಯ ಗುರಿ. ನಗರ ವಿದ್ಯಾರ್ಥಿಗಳಿಗೆ ಸಮಾನವಾಗಿ ಗ್ರಾಮೀಣ ಮಕ್ಕಳು ಬೆಳೆಯಬೇಕು ಎಂಬುದು ನಮ್ಮ ಆಶಯ. ಪ್ರತಿ ವರ್ಷ 50 ರಿಂದ 60 ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುತ್ತಿದೆ. ಲಾಭಕ್ಕಿಂತ ಗುಣಮಟ್ಟದ ಶಿಕ್ಷಣವೇ ನಮ್ಮ ಧ್ಯೇಯ ಎಂದರು. ಮುದ್ದೇಬಿಹಾಳ ತಾಲೂಕು ವಿಜ್ಞಾನ ಶಿಕ್ಷಕರ ಸಂಘದ ಅಧ್ಯಕ್ಷ SS ಚಿತ್ತರಗಿ ಮಾತನಾಡಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲುವಿಗಿಂತ ಭಾಗವಹಿಸುವಿಕೆ ಮುಖ್ಯ. ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಹೊಂದಿಕೊಳ್ಳುವ ಗುಣ ಬೆಳೆಸಿಕೊಳ್ಳಬೇಕು. ಜೀವನದಲ್ಲಿ ಮಾಡುವ ಸಣ್ಣ ತಪ್ಪುಗಳು ಭವಿಷ್ಯಕ್ಕೆ ದೊಡ್ಡ ಹೊಡೆತ ನೀಡಬಹುದು ಎಂದು ಎಚ್ಚರಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯಾಧ್ಯಾಪಕ ಬಸಯ್ಯ ಸ್ವಾಮಿ, ಪಾಲಕರ ಪ್ರತಿನಿಧಿ ಭಂಡಾರಿ ಮಠ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಆಡಳಿತಾಧಿಕಾರಿ ಪ್ರಜ್ವಲ್ ಮಠ್, ಪ್ರಾಂಶುಪಾಲ IA ಭಾಗವಾನ, ಶಿಕ್ಷಕರಾದ ಹೀರೋ ನಾಯಕ, ಶಿವಯ್ಯ ಮಠ್, ರವಿ ಪೂಜಾರಿ, LH ನದಾಫ್, ಮಲ್ಲಿಕಾರ್ಜುನ ಕಂಬಳಿ, ಅಶೋಕ್ ಗಡ್ಡಿ ಕಾರ್ಯಕ್ರಮ ನಿರ್ವಹಿಸಿದರು. ವಿವಿಧ ಶಾಲೆಗಳ ಮುಖ್ಯಾಧ್ಯಾಪಕರು ಹಾಗೂ ಶಿಕ್ಷಕರನ್ನು ಸನ್ಮಾನಿಸಲಾಯಿತು. MBBS ಶಿಕ್ಷಣಕ್ಕೆ ಆಯ್ಕೆಯಾದ ವಾಣಿಶ್ರೀ ಹಳ್ಳೂರ ಮತ್ತು ಸುಮೀತ್ ಬಗೇಲ್ ಅವರನ್ನು ಸಂಸ್ಥೆಯ ವತಿಯಿಂದ ಗೌರವಿಸಲಾಯಿತು. ವಿದ್ಯಾರ್ಥಿನಿ ಗಂಗಮ್ಮ ಕೋಳೂರ ಹಾಗೂ ಪಾಲಕರ ಪರವಾಗಿ ಗಂಗಾ ರಾಜಮಾನ್ಯ ತಮ್ಮ ಅನಿಸಿಕೆ ಹಂಚಿಕೊಂಡರು. ಬಾಕ್ಸ್ ಟ್ಯಾಲೆಂಟ್ ಅವಾರ್ಡ್ ವಿಜೇತರು: ಮೈಲೇಶ್ವರ ಬ್ರಿಲಿಯಂಟ್ ಪ್ರೌಢಶಾಲೆಯ ಗಂಗಮ್ಮ ಕೋಳೂರ ಪ್ರಥಮ ಸ್ಥಾನ ಪಡೆದು ಟ್ರೋಫಿ ಹಾಗೂ 25,000 ರೂಪಾಯಿ ನಗದು ಪುರಸ್ಕಾರ ಪಡೆದು 2.15 ಲಕ್ಷ ಮೌಲ್ಯದ ಶಿಷ್ಯ ವೇತನಕ್ಕೆ ಆಯ್ಕೆಯಾದರು. ವಿಜಯಪುರದ ಅದಿತಿ ರಾಜಮಾನ್ಯ, ಸುಪ್ರೀತ್ ಪಾಟೀಲ್, ಅಪೂರ್ವ ಮೂಲಿಮನಿ ಹಾಗೂ ಕಾರ್ತಿಕ್ ಜಾಲಾಪುರ ನಂತರದ ಸ್ಥಾನಗಳನ್ನು ಪಡೆದು ನಗದು ಪುರಸ್ಕಾರ ಹಾಗೂ ಶಿಷ್ಯ ವೇತನಕ್ಕೆ ಆಯ್ಕೆಯಾದರು. ಬಾಕ್ಸ್ MBBS ಶಿಕ್ಷಣಕ್ಕೆ ಆಯ್ಕೆ: ಸಂಸ್ಥೆಯ ಉಚಿತ ಶಿಕ್ಷಣ ಯೋಜನೆಯಡಿ MBBSಗೆ ಆಯ್ಕೆಯಾದ ವಾಣಿಶ್ರೀ ಹಳ್ಳೂರ ಮತ್ತು ಸುಮೀತ್ ಬಗೇಲ್ ಅವರನ್ನು ಸನ್ಮಾನಿಸಲಾಯಿತು. ಬಡ ಕುಟುಂಬಗಳಿಂದ ಬಂದ ಈ ವಿದ್ಯಾರ್ಥಿಗಳಿಗೆ ಸಂಸ್ಥೆಯು ಮಹತ್ವದ ನೆರವು ನೀಡಿದೆ. ವಾಣಿಶ್ರೀಗೆ PUC ಶಿಕ್ಷಣ ಸಂಪೂರ್ಣ ಉಚಿತವಾಗಿ ನೀಡಿ MBBS ಪ್ರವೇಶಕ್ಕೆ ಅಗತ್ಯವಾದ 64,535 ರೂಪಾಯಿ ಶುಲ್ಕವನ್ನು ಸಂಸ್ಥೆಯೇ ಭರಿಸಿದೆ. ಸುಮೀತ್ಗೆ 4 ವರ್ಷಗಳಲ್ಲಿ ಒಟ್ಟು 2 ಲಕ್ಷ ರೂಪಾಯಿ ನೆರವು ನೀಡಲಾಗಿದೆ. ಸಂಸ್ಥೆಯ ಈ ಮಾನವೀಯ ಕಾರ್ಯಕ್ಕೆ ಗಣ್ಯರು ಮೆಚ್ಚುಗೆ ವ್ಯಕ್ತಪಡಿಸಿದರು. ವರದಿ ಮುತ್ತಣ್ಣ ವಡ್ಡೊಡಗಿ, ರೈತ ಮಿತ್ರ ನ್ಯೂಸ್, ಮುದ್ದೇಬಿಹಾಳ.